ಎಮ್ಮಡಿ ಪುಲಿಕೇಶಿ ಅಥವಾ ಪುಲಿಕೇಶಿನ್ ದ್ವಿತೀಯನು ಕ್ರಿ.ಶ. 610 642 ರವರೆಗೆ ಆಡಳಿತ ನಡೆಸಿದ ಬಾದಾಮಿ ಚಾಲುಕ್ಯ ವಂಶದ ಮಹಾಸಾಮ್ರಾಟನಾಗಿದ್ದನು. ಅವನು ತನ್ನ ತಾತರ ಪಂಗಡದ ರಾಜಕುಮಾರನಾಗಿದ್ದು, ಗದ್ದುಗೆಗಾಗಿ ತಾನು ಸಹೋದರನ ವಿರುದ್ಧ ಯುದ್ಧ ಮಾಡಿ ವಿಜಯಿಯಾದನು. ಪುಲಿಕೇಶಿಯ ರಾಜ್ಯಾಭಿಷೇಕದ ನಂತರ ಚಾಲುಕ್ಯ ಸಾಮ್ರಾಜ್ಯವು ಬಹುಪಾಲು ದಕ್ಷಿಣ ಭಾರತದ ಪ್ರಮುಖ ರಾಜವಂಶಗಳನ್ನು ತನ್ನ ಅಧೀನಕ್ಕೆ ತಂದಿತು. ಅವನು ಅತ್ಯಂತ ಶಕ್ತಿಶಾಲಿ ಸಾಮ್ರಾಟನಾಗಿದ್ದು, ಕದಂಬರು, ಅಲುಪರು, ಗಂಗರು ಮತ್ತು ಲಾತ ರಾಜರಂತಹ ಶಕ್ತಿಯುತ ಶತ್ರುಗಳನ್ನು ಸೋಲಿಸಿದನು. ಆದರೆ ಪುಲಿಕೇಶಿಯ ಶ್ರೇಷ್ಠ ವಿಜಯವೆಂದರೆ ಉತ್ತರ ಭಾರತದ ಶಕ್ತಿಶಾಲಿ ಚಕ್ರವರ್ತಿ ಹರ್ಷವರ್ಧನನನ್ನು ನರ್ಮದಾ ನದಿಯಲ್ಲಿ ತಡೆದು ಸೋಲಿಸುವುದಾಗಿದೆ. ಈ ಜಯವು ಅವನಿಗೆ ದೇಶದಾದ್ಯಂತ ಖ್ಯಾತಿಯನ್ನು ತಂದಿತು ಮತ್ತು ದಕ್ಷಿಣ ಭಾರತದ ರಕ್ಷಣಾಕರ್ತನಾಗಿ ಹೆಸರಾಯಿತು. ಪುಲಿಕೇಶಿಯ ಕಾಲದಲ್ಲಿ ಸಾಹಿತ್ಯ, ಶಿಲ್ಪಕಲೆ ಮತ್ತು ಧಾರ್ಮಿಕ ಸಾಂಸ್ಕೃತಿಕ ಜೀವನದಲ್ಲಿ ಮಹತ್ತರವಾದ ಪ್ರಗತಿ ಕಂಡುಬಂದಿತು. ಬಾದಾಮಿಯ ಕಲ್ಲು ಶಿಲ್ಪಗಳು, ದೇವಾಲಯಗಳು, ಬೇಟೆ ದೃಶ್ಯಗಳ ಚಿತ್ರಣಗಳು all reflect the high level of art and architecture of his reign. ಅವನು ವಿಭಿನ್ನ ಧರ್ಮಗಳಾದ ವೈಷ್ಣವ, ಶೈವ ಮತ್ತು ಜೈನ ಧರ್ಮಗಳಿಗೆ ಸಹಕಾರ ನೀಡಿದನು. ಅವನ ವಿದ್ವತ್ ಪ್ರೀತಿ ಮತ್ತು ಕಲಾತ್ಮಕ ಪ್ರೋತ್ಸಾಹದೊಂದಿಗೆ ಅವನ ಆಳ್ವಿಕೆಗೆ ಸುವರ್ಣಯುಗದಂತೆ ಸ್ಥಾನ ದೊರಕಿತು. ಚೀನಾದ ಯಾತ್ರಿಕ ಹ್ಯಾಯ್ ಸಾಂಗ್ ಹುವೆನ್ಸಾಂಗ್ ಕೂಡ ಪುಲಿಕೇಶಿಯ ಕುರಿತು ಪ್ರಶಂಸೆಗಳನ್ನು ನೀಡಿದ್ದನು. ಅಂತಹ ಶಕ್ತಿಶಾಲಿ, ಜ್ಞಾನಿ ಮತ್ತು ಸಂಸ್ಕೃತಿ ಪೋಷಕನಾಗಿ ಎಮ್ಮಡಿ ಪುಲಿಕೇಶಿಯು ಇಂದಿಗೂ ಕರ್ನಾಟಕದ ಇತಿಹಾಸದಲ್ಲಿ ಸ್ಮರಣೀಯ ವ್ಯಕ್ತಿಯಾಗಿದ್ದಾನೆ. ಅವನು ಕೇವಲ ಯೋಧನಷ್ಟವಲ್ಲ, ದಕ್ಷಿಣ ಭಾರತದ ಗೌರವವನ್ನು ಉಳಿಸಿಕೊಂಡ ದಕ್ಷ ರಾಜನೂ ಹೌದು.